ಭಾರತ ಮೇಲಿನ ವಿಧ್ವಂಸಕ ಕೃತ್ಯಗಳು ಹೊಸದೇನೂ ಅಲ್ಲ. ಆಗಿಂದಾಗ್ಗೆ ನಮ್ಮ ಮೇಲೆ ದೇಶದ ಹೊರಗಡೆಯ ಶಕ್ತಿಗಳು ನಮ್ಮ ತಾಳ್ಮೆಯನ್ನು ಆಗಾಗ್ಗೆ ಪರೀಕ್ಷೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಪುಲ್ವಾಮಾ ದಾಳಿ ನಡೆದ ಮೇಲೆ ಭಾರತ ದೇಶ ಬಹಳಷ್ಟು ಎಚ್ಚೆತ್ತುಕೊಂಡಿದೆ. ಹೊರ ದೇಶಗಳಿಗೆ ಈ ಕೃತ್ಯಗಳನ್ನು ಮಾಡ್ತಕ್ಕಂಥವರಿಗೆ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಭಾರತದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಆದರೂ ಕೂಡ ಅನೇಕ ನುಸುಳುಕೋರರು ಈ ಭಾರತ ದೇಶದಲ್ಲೇ ಇನ್ನೂ ನೆಲೆಸಿದ್ದು ಅವರ ತಂಗುದಾಣಗಳನ್ನು ನಾವು ಹುಡುಕಿ ಅವರನ್ನು ಇಲ್ಲಿಂದ ಹೊರಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ನಡೆದಿರ್ತಕ್ಕಂಥ ಈ ಕೃತ್ಯವನ್ನು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದನ್ನು ಖಂಡಿಸ್ತಾನೆ, ನಾನು ಕೂಡ ಖಂಡಿಸ್ತೇನೆ. ಸರ್ಕಾರ ಆದಷ್ಟು ಬೇಗನೆ ಈ ಕೃತ್ಯಗಳಿಗೆ ಯಾರು ಕೈಜೋಡಿಸಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು, ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಇದರ ಹಿಂದೆ ಇರತಕ್ಕಂಥವರ ಯಾರು ಕೈವಾಡ ಇದೆ ಇದನ್ನು ಪರಿಶೀಲನೆ ಮಾಡಿ ಅವರ ವಿರುದ್ಧವೂ ಕೂಡ ಕ್ರಮ ಜರುಗಿಸಬೇಕು. ನಾನು ವಿಶೇಷವಾಗಿ ಮನವಿ ಮಾಡ್ತಕ್ಕಂಥದ್ದು, ಇವತ್ತಿನ ದಿವಸ ಯಾರು ಈ ಭಯೋತ್ಪಾದನೆಯಲ್ಲಿ ಸಿಕ್ಕಾಕ್ಕೊಳ್ತಿದ್ದಾರೆ ಇವರು ಯಾವುದೋ ಒಂದು ಧರ್ಮದವರೇ ಅಂತಕ್ಕಂಥ ಭಾವನೆಗಳು ಬರ್ತಿದೆ. ಆದ್ದರಿಂದ ಆ ಧರ್ಮದವರು ಮೊದಲು ಅವರನ್ನು ಖಂಡಿಸಬೇಕು. ಇಲ್ಲ ಅಂತಂದರೆ ಇಡೀ ದೇಶದಲ್ಲಿ ಆ ಧರ್ಮದ ಮೇಲೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಕ್ಕಂಥ ಒಂದು ವಿಚಾರ ಹೊರಗಡೆ ಬರಬಹುದು. ಯಾಕೆಂತಂದರೆ ಇವತ್ತು ನೋಡ್ತಾ ಇದ್ದೇವೆ, ಕರ್ನಾಟಕದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂಥ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಭಯೋತ್ಪಾದಕರ ಜೊತೆಯಲ್ಲಿ ಅವರ ಸಂಬಂಧಗಳು ಯಾವ ರೀತಿ ಇದೆ, ಜೈಲಿನಲ್ಲಿದ್ದರೂ ಕೂಡ ಅವರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡ್ತಿದೆ. ಇಂತಹ ಮನಸ್ಥಿತಿಗಳು ಕೂಡ ಈ ದೇಶದಲ್ಲಿ ಈ ದೇಶಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ನಾನು ಯಾರೇ ಆಗಲಿ, ಭಯೋತ್ಪಾದನೆ ಅಂತಕ್ಕಂಥದ್ದೇ ಒಂದು ಧರ್ಮ ಅಥವಾ ಒಂದು ಜಾತಿ. ಅಂಥವರು ಯಾವುದೇ ಧರ್ಮದವರು ಯಾವುದೇ ಜಾತಿಯವರಾಗಿದ್ದರೂ ಕೂಡ ಅವರನ್ನು ಹತ್ತಿಕ್ಕುವ ಕೆಲಸ ಮಾಡಬೇಕು. ಅವರಿಗೆ ರಕ್ಷಣೆ ಯಾರೂ ಕೂಡ ಕೊಡಬಾರ್ದು. ಇದನ್ನು ಶೀಘ್ರಗತಿಯಲ್ಲಿ ಮಾಡಬೇಕು. ಯಾಕೆ ಅಂತಂದ್ರೆ ದೇಶ ರಕ್ಷಣೆ ಮುಖ್ಯ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ.